ಏಪ್ರಿಲ್ 20ರಂದು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಪ್ರಜಾಪ್ರಭುತ್ವದ ಹಬ್ಬ ಎಂಬ ಶೀರ್ಷಿಕೆಯಡಿಯಲ್ಲಿ ನಗರದ ಪ್ರತಿಷ್ಠಿತ ರಸ್ತೆಯಾದ ಎಂಜಿ ರಸ್ತೆಯಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸಲು ರಸ್ತೆ ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಅವರು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗೋಪಾಲಕೃಷ್ಣ, ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಯ ಸಿಇಒ ಮಾತಾಡ್ತಾ ಇದ್ದೀನಿ. ಇದೇ 20ನೇ ತಾರೀಕು ನಮ್ಮ ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ಪ್ರಜಾಪ್ರಭುತ್ವದ ಹಬ್ಬ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ರಸ್ತೆಯಾಗಿರುವಂತಹ MG ರೋಡ್ನಲ್ಲಿ ವಿನೂತನವಾದಂತಹ ಒಂದು ಸ್ಟ್ರೀಟ್ ಫೆಸ್ಟಿವಲ್ನ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿರ್ತವೆ. ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಯೋಗ, ಮುದ್ದೆ ಮತ್ತು ತರಕಾರಿ ತಿನ್ನುವ ಸ್ಪರ್ಧೆ, ಓಟ, ಡಾಗ್ ಶೋ, ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಮತದಾರರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದು ಹೇಳಿದರು. ಉದಾಹರಣೆಗೆ ಬೆಳಗ್ಗೆ ಯೋಗದಿಂದ ಶುರು ಮಾಡಿ ಮುದ್ದೆ ತಿನ್ನುವಂಥ ಸ್ಪರ್ಧೆ ಆಗಿರ್ಬೋದು, ತರಕಾರಿ ತಿನ್ನೋ ಸ್ಪರ್ಧೆಗಳಾಗಿರ್ಬೋದು, ಬ್ಯಾಕ್ ವಾಕಿಂಗ್ ರೇಸ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಅದಾದ ನಂತರ ಡಾಗ್ ಶೋ ಆಗಿರ್ಬೋದು, ಸ್ಲೋ ಬೈಕ್ ರೇಸ್, ಈ ರೀತಿ ಯೂತನ್ನ ಸೆಳೆಯುವಂತಹ ಹಾಗೂ ಹಿರಿಯ ವಯಸ್ಕರನ್ನು ಸೆಳೆಯುವಂತಹ ಕಾರ್ಯಕ್ರಮಗಳು ಹಾಗೂ ಮಧ್ಯ ವಯಸ್ಕರನ್ನು ಸಹ ಸೆಳೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಹಾಗೂ ಬೇರೆ ರೀತಿಯ ಚಟುವಟಿಕೆಗಳನ್ನ ನಾವು ರೂಪಿಸಿದ್ದೇವೆ. ಎಲ್ಲ ಚಿಕ್ಕಮಗಳೂರಿನ ಜನತೆ, ವಿಶೇಷವಾಗಿ ಚಿಕ್ಕಮಗಳೂರು ಸಿಟಿ ಏನಿದೆ, ಏನು ಕಡಿಮೆ ಮತದಾನ ಆಗಿದೆ ಕಳೆದ ಬಾರಿ, ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಮತದಾನದ ಒಂದು ಜವಾಬ್ದಾರಿಯನ್ನು, ಮಾಹಿತಿಯನ್ನು ಪಡೆದುಕೊಂಡು ಈ ಬಾರಿ ಖಂಡಿತವಾಗ್ಲೂ ಮತದಾನ ಮಾಡ್ತೀರಿ. ಏಪ್ರಿಲ್ 26ರಂದು ಪ್ರಜಾಪ್ರಭುತ್ವದ ಒಂದು ಹಬ್ಬ ಅಂತ ಏನು ಕರಿತೀವಿ ಚುನಾವಣೆ, ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾನ ಮಾಡ್ತೀರಿ ಅನ್ನೋ ಒಂದು ದೃಢ ವಿಶ್ವಾಸದೊಂದಿಗೆ ನಾನು ಮತ್ತೊಮ್ಮೆ ತಮ್ಮೆಲ್ಲರನ್ನು ಆಹ್ವಾನಿಸ್ತಿದ್ದೇನೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಇನ್ನೊಂದು ವಿಷಯ, ಇವನು ನಮ್ಮ ಪ್ರೀತಿಯ ಚಿಕ್ಕಮಗಳೂರ ನಮ್ಮ ಲೋಕಸಭಾ ಚುನಾವಣೆ ಏನಿದೆ, ಹಾಸನ ಲೋಕಸಭಾ ಕ್ಷೇತ್ರಕ್ಕಾಗಿರ್ಬೋದು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕಾಗಿರ್ಬೋದು, ಎರಡಕ್ಕೂ ನಮ್ಮ ಜಿಲ್ಲೆಗೆ ಚಿಕ್ಕ ನಮ್ಮ ಲಾಂಛನ ಮ್ಯಾಸ್ಕಾಟ್ ತುಂಬಾ ಸದ್ದು ಮಾಡ್ತಾ ಇದ್ದಾನೆ ಚಿಕ್ಕ. ಎಲ್ಲ ರೀತಿಯ ಜನರನ್ನು ಮುಟ್ಟಿದ್ದಾನೆ ಚಿಕ್ಕ. ಆ್ಯಂಡ್ ತಾವುಗಳು ಯಾರು 20ನೇ ತಾರೀಕು ವಿವಿಧ ಚಟುವಟಿಕೆಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಅಂತ ಇದ್ದೀರಿ, ಇವತ್ತು ತಮಗೆ ನಮ್ಮ ಸಾಮಾಜಿಕ ಜಾಲತಾಣಗಳೇನಿದ್ದಾವೆ ಇದರಲ್ಲಿ ಲಿಂಕ್ಗಳನ್ನ ಬಿಡ್ತೀವಿ. ತಾವು ಅದರಲ್ಲಿ ತಮ್ಮ ಮಾಹಿತಿ ಎಂಟ್ರಿ ಮಾಡಿ ದಯವಿಟ್ಟು ಬಂದು ಭಾಗವಹಿಸಿ. ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಎಂಟ್ರೀಸ್, ಎಷ್ಟು ಸ್ಪರ್ಧಾಳುಗಳು ಇದ್ದಾರೆ ಅನ್ನೋದ್ರ ಮೇಲೆ ಆನ್ ದ ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಇರ್ತದೆ. ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲೇಬೋದು. ಯಾಕೆಂದರೆ ಸುಮಾರು 15ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನ ಅವತ್ತಿನ ದಿನ ಮಾಡ್ತಾಯಿದ್ದೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗಿನ ತಿಂಡಿ, ಮಧ್ಯಾಹ್ನದ ಉಪಹಾರ, ಸಂಜೆಯ ಒಂದು ಸ್ನ್ಯಾಕ್ಸು ಎಲ್ಲನೂ ಸಹ ನಮ್ಮ ಸ್ವೀಪ್ ಸಮಿತಿಯಿಂದಲೇ ಸಹ ಆಯೋಜನೆ ಮಾಡಿದ್ದೀವಿ. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಸಾರ್ವಜನಿಕರು ಬರಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ.